ಶ್ರೀ ಗುರುಭ್ಯೋ ನಮಃ. ರಾಮಾಯಣದ ಅರಣ್ಯಕಾಂಡಕ್ಕನುಸಾರವಾಗಿ ಈ ಹಿಂದಿನ ದಿವಸ ಖರದೂಷಣ ತ್ರಿಶಿರರು, ಅವರ ಸೈನ್ಯ, 14 ಜನ ದಂಡನಾಯಕರು ಮತ್ತು 12 ಜನ ದಂಡನಾಯಕರು, ಹೀಗೆಲ್ಲ ಪ್ರಮುಖರಾದವರೆಲ್ಲರೂ ರಾಮನ ಬಾಣಗಳಿಗೆ ತುತ್ತಾಗಿ ಮರಣಿಸಿದ ಘಟನೆಯನ್ನು ನಾವು ಶ್ರವಣ ಮಾಡಿದ್ವಿ. ತ್ರಿಶಿರ, ಖರ, ದೂಷಣ, ಶೂರ್ಪಣಖ ಇವರೆಲ್ಲ ಪ್ರಸ್ತಾವ ಬಂದಿದ್ದರಿಂದ ಹಿಂದೆ ನಾವು ನೋಡಿದ ಸಂಗತಿನೇ ಮತ್ತೊಂದ್ಸರಿ ನೆನಪು ಮಾಡ್ಕೊಳ್ಬೇಕಷ್ಟೆ. ಆನಂದ ರಾಮಾಯಣದ ಪ್ರಕಾರ, ವಾಲ್ಮೀಕಿ ರಾಮಾಯಣದ ಪ್ರಕಾರ ಏನು ವ್ಯತ್ಯಾಸ ಇದೆ ಅದನ್ನೊಂದು ಸ್ವಲ್ಪ ಮತ್ತೊಂದ್ಸರಿ ನೆನಪು ಮಾಡಿಕೊಂಡು ಮುಂದಿನ ಕಥೆ ಗಮನಿಸಬೇಕು. ರಾವಣ, ಕುಂಭಕರ್ಣ, ಕ್ರೌಂಚಿ, ಶೂರ್ಪಣಖ, ಕುಂಭೀನಸಿ, ವಿಭೀಷಣ ಈ 6 ಜನ ಒಂದೇ ತಾಯಿ ಮಕ್ಕಳು. ಕೈಕಸಿ ಎನ್ನುವ ತಾಯಿ ಮಕ್ಕಳೇ ಇದು ಆನಂದ ರಾಮಾಯಣದ ಪ್ರಕಾರ. ಕ್ರೌಂಚಿ, ಕುಂಭೀನಸಿ ಇವೆರಡು ಪ್ರತ್ಯೇಕವಾದಂಥ ಹೆಸರುಗಳು. ವಾಲ್ಮೀಕಿ ರಾಮಾಯಣದಲ್ಲಿ ಬರದೇ ಇರುವಂತಹ 2 ಪ್ರತ್ಯೇಕ ಹೆಸರುಗಳು. ರಾವಣ, ಕುಂಭಕರ್ಣ, ಆಮೇಲೆ ಶೂರ್ಪಣಖ ಮತ್ತು ವಿಭೀಷಣ. ವಿಭೀಷಣ ಕೊನೆಯವನು. ಇದು ವಾಲ್ಮೀಕಿ ರಾಮಾಯಣದ ಪ್ರಕಾರ. ಬನಂಜಿ ಗೋವಿಂದಾಚಾರ್ಯ ಕೂಡ ಅದನ್ನು ಅನುಮೋದಿಸ್ತಾರೆ. ಆದರೆ ಕ್ರೌಂಚಿ, ಕುಂಭೀನಸಿ ಇವೆರಡು ಪ್ರತ್ಯೇಕ ಹೆಸರುಗಳು ಆನಂದ ರಾಮಾಯಣದ ಪ್ರಕಾರ. ರಾವಣ, ಕುಂಭಕರ್ಣ, ಕ್ರೌಂಚಿ, ಶೂರ್ಪಣಖ, ಕುಂಭೀನಸಿ ಮತ್ತೆ ವಿಭೀಷಣ ಅಂತ ಈಗ ಅವರು 6 ಜನ ಒಬ್ಬಳೆ ತಾಯಿಯ ಮಕ್ಕಳು. ಇನ್ನು ರಾಕ ಅಂತ ಒಬ್ಬಳು ಕೈಕಸಿಯ ಸಹೋದರಿ. ಅವಳಿಗೆ ಖರ, ದೂಷಣ ಮತ್ತು ತ್ರಿಶಿರ ಈ 3 ಜನ ಹುಟ್ಟಿದವರು. ಇದು ಆನಂದ ರಾಮಾಯಣದ ಪ್ರಕಾರ. ಖರ, ದೂಷಣ, ತ್ರಿಶಿರ ಈ 3 ಜನ ಸಹೋದರರು. 3 ಜನ ಒಬ್ಬಳೆ ತಾಯಿಯಲ್ಲಿ ಹುಟ್ಟಿದವರು ರಾಕ ಅಂತ ಮಕ್ಕಳವರು. ಮಾತೃಶ್ವಸು ಸುತಾನ್ ಬಂಧೂನ್ ತ್ರಿಶಿರ ಖರದೂಷಣಾನ್. ರಾವಣ ಕುಂಭಕರ್ಣರ ತಾಯಿ ಕೈಕಸಿ, ಅವಳ ಸಹೋದರಿ ರಾಕ ಅಂತ ಅವಳ ಮಕ್ಕಳು ಖರ, ತ್ರಿಶಿರ, ದೂಷಣ ಈ ರೀತಿಯಾಗಿ. ಖರ, ದೂಷಣ ಇವರೇನು ಮಕ್ಕಳಿದ್ರಲ್ಲ ಅವ್ರ ಜೊತೆ ಅವರಿಗೂ ಕೂಡ ಒಬ್ಳು ಶೂರ್ಪಣಖ ಅಂತ ಒಬ್ಳು ಸಹೋದರಿ ಇದ್ಲು. ಆದರೆ ಈ ಲಕ್ಷ್ಮಣನ ಕೈಯಿಂದ ಕಿವಿ ಮೂಗುಗಳನ್ನು ಕತ್ತರಿಸ್ಕೊಂಡು ಶೂರ್ಪಣಖ ಬೇರೆ, ಆ ಶೂರ್ಪಣಖ ಬೇರೆ. ರಾಕ ಅನ್ನುವಳಿಗೂ ಶೂರ್ಪಣಖ ಅಂತ ಮಗಳಿದ್ಳು, ಕೈಕಸಿಗೂ ಶೂರ್ಪಣಖ ಅಂತ ಮಗಳಿದ್ಲು. ಅವರಿಬ್ರು ಬೇರೆ ಬೇರೆ ಅಂತ ಗೋವಿಂದಾಚಾರ್ಯ ಅಭಿಪ್ರಾಯ. ಮತ್ತು ರಾಮ ಲಕ್ಷ್ಮಣನ ಕೆಣಕ್ಲಿಕ್ಕೆ ಬಂದು ಕಿವಿ ಮೂಗುಗಳನ್ನು ಕತ್ತರಿಸ್ಕೊಂಡವಳು ಕೈಕಸಿಯ ಮಗಳು. ಗೋವಿಂದಾಚಾರ್ಯ ಅಭಿಪ್ರಾಯದ ಪ್ರಕಾರ ತ್ರಿಶಿರ ಅಂತನವನೇನಿದ್ದ ಅವನು ಅವ್ರ ಸಹೋದರ ಅಲ್ಲ. ಖರ, ದೂಷಣ ಇವರು ಸಹೋದರ ಅಲ್ಲ, ಅವನು ಬೇರೆ ಯಾವುದೋ ರೀತಿಯಿಂದ ಬಂಧು ಆಗಿದ್ದ ಮತ್ತು ರಾವಣನ ಅನುಚರ ಆಗಿದ್ದ ಅಂತ ಗೋವಿಂದಾಚಾರ್ಯ ಅಭಿಪ್ರಾಯ. ಅದು ವಾಲ್ಮೀಕಿ ರಾಮಾಯಣದ ಪ್ರಕಾರನೇ. ಅದೇ ಖರ, ದೂಷಣ ಇವರು ಸೇನಾಪತಿಗಳೇ ಆಗಿದ್ರು. ಆದರೂ ರಾವಣನಿಗೆ ಅವರು ಚಿಕ್ಕ ತಾಯಿಯ ಮಕ್ಕಳು ಆಗಿದ್ರು, ಅವರ ಚಿಕ್ಕಮ್ಮನ ಮಕ್ಕಳು ಕೂಡ ಆಗಿದ್ರು. ವಾಲ್ಮೀಕಿ ರಾಮಾಯಣದ ಪ್ರಕಾರ ತ್ರಿಶಿರನ ಹೆಸರು ಇಲ್ಲ ಅಲ್ಲೇ, ಅವರಿಬ್ಬರೇ ಮಕ್ಕಳು, ಖರ, ದೂಷಣ ಇಬ್ಬರೇ. ಆನಂದ ರಾಮಾಯಣದ ಪ್ರಕಾರ ಖರ, ದೂಷಣ, ತ್ರಿಶಿರ ಈ 3 ಜನ ಮಕ್ಕಳಾಗಿದ್ರು ಅಂತ ಅಲ್ಲೇ ಶ್ರವಣ ಮಾಡಿದ್ರು. ಅದರಲ್ಲಿ ಆ ಶೂರ್ಪಣಖಾಳನ್ನ ವಿದ್ಯುತ್ ಜಿಹ್ವ ಅನ್ನೋನಿಗೆ ಮದುವೆ ಮಾಡಿಕೊಟ್ಟಿದ್ದ ರಾವಣ, ಮತ್ತು ಅವಳಿಗೆ ಬಳುವಳಿಯಾಗಿ ದಂಡಕಾರಣ್ಯ ಕೊಟ್ಟಿದ್ದ. ದಂಡಕಾರಣ್ಯದಲ್ಲಿ ಅವಳು ವಾಸ ಮಾಡ್ಕೊಂಡಿದ್ಲು. ಮತ್ತು ಅವಳ ಗಂಡ ಅವನ ಕೈಯಿಂದನೇ ಸತ್ತೋದ್ಮೇಲೆ ಅವಳ ಸಹಾಯಕ್ಕಾಗಿ ಖರ, ದೂಷಣ, ತ್ರಿಶಿರ ಇವರನ್ನ ಒಪ್ಪಿಸಿಕೊಟ್ಟಿದ್ದ. ಇನ್ನೊಬ್ಬಳು ಸಹೋದರಿ ಕುಂಭೀನಸಿ ಅಂತಿದ್ಲು, ಅವಳನ್ನ ಮಧು ಅನ್ನೋ ರಾಕ್ಷಸನಿಗೆ ಕೊಟ್ಟಿದ್ದ. ಅವರಿಗೆ ಉಡುಗೊರೆಯಾಗಿ ಮಧುವನ ಅನ್ನೋದನ್ನು ಕೊಟ್ಟಿದ್ದ. ಖಡ್ಗಜಿಹ್ವ ಅಂತ ಮತ್ತೊಬ್ಬ ರಾಕ್ಷಸ, ಅವನಿಗೆ ಕ್ರೌಂಚಿ ಅನ್ನೋ ತನ್ನ ಸಹೋದರಿಯನ್ನ ಮದುವೆ ಮಾಡಿಕೊಟ್ಟಿದ್ದ. ಅವರಿಗೆ ಉಡುಗೊರೆಯಾಗಿದ್ದು ಪರಲಂಕ. ಈ ರಾವಣನ ಆಳ್ವಿಕೆಗೆ ಒಳಪಟ್ಟಂತ ಲಂಕಾ ಏನಿತ್ತು, ಇದು ಹೊರತಾಗಿ ಪರಲಂಕ ಅಂತ ಮತ್ತೊಂದಿತ್ತು, ಅದನ್ನು ಬಳುವಳಿಯಾಗಿ ಕೊಟ್ಟಿದ್ದ. ವಜ್ರಜ್ವಾಲ ಅನ್ನೋಳು, ಅವಳನ್ನ ಕುಂಭಕರ್ಣನಿಗೆ ಮದುವೆ ಮಾಡಿಕೊಟ್ಟಿದ್ದ. ಬಲಿಯ ಮೊಮ್ಮಗಳವಳು ಅಂತ ಅದನ್ನು ಶ್ರವಣ ಮಾಡ್ತೀವಿ. ಆಮೇಲೆ ಗಂಧರ್ವರಾಜ ಶೈಲೂಷ ಅಂತ ಒಬ್ಬ ಇದ್ದ,
ಅವನ ಮಗಳು ಸರಮ, ಅವಳು ವಿಭೀಷಣ ಹೆಂಡತಿ. ಎಲ್ಲರದು ಮದುವೆ ಆಗಿದ್ದನ್ನು ಹಿಂದೆ ನಾವು ಶ್ರವಣ ಮಾಡಿದ್ವಿ, ಮತ್ತೊಂದ್ಸಲ ಹೇಳಿದೆ ಅಷ್ಟೇ. ಆಮೇಲೆ ಮಂದೋದರಿ, ಇವಳು ಮಯನ ಮಗಳು, ಅವಳನ್ನು ತಾನು ಮದುವೆ ಆಗಿದ್ದ. ಇಷ್ಟು ಕಥೆಯೆಲ್ಲ ಹಿಂದೆ ಬಂದಿದ್ದಿತ್ತು. ರಾಮ ಎಲ್ಲರನ್ನು ಕೊಂದು ಹಾಕಿದ ಮೇಲೂ ಕೂಡ ಒಬ್ಬ ಉಳ್ಕೊಂಡಿದ್ದ ರಾಕ್ಷಸ, ಅಕಂಪನ ಅಂತ ಒಬ್ಬನು. ಅಕಂಪನ ಅಂತ ಅನ್ನುವ ಹೆಸರು ರಾವಣನ ಮಗ ಒಬ್ಬನಿಗೂ ಇದೆ. ಆತ ಮುಂದೆ ಸಾಯ್ತಾನೆ. ಆ ಅಕಂಪನ ಅಲ್ಲ ಇವನು, ಇನ್ನೊಬ್ಬ ಬೇರೆ ಯಾರು ಆಗಿದ್ದಿರಬೇಕು. ಅವನು ಜನಸ್ಥಾನದಿಂದ ಅವಸರವಾಗಿ ಲಂಕೆ ತನಕ ಓಡಿ ಹೋದ. ಜನಸ್ಥಾನ ಅಂದ್ರೆ ಯಾವುದು? ಈ ವಿಶಾಲವಾದ ದಂಡಕಾರಣ್ಯ ಏನಿತ್ತಲ್ಲ, ಆ ದಂಡಕಾರಣ್ಯದ ಒಂದು ಭಾಗನೇ ಜನಸ್ಥಾನ. ಅಲ್ಲಿ ರಾಕ್ಷಸರಲ್ಲೇ ಇರ್ತಿದ್ರು. ಅವನು ಅಲ್ಲಿಂದ ಓಡಿ ಹೋದ, ಲಂಕೆ ತನಕ ಓಡಿ ಹೋದ. ಲಂಕಾ ಅಂದ್ರೆ ಯಾವುದು? ಈಗೇನು ಸಿಂಹಳ ದ್ವೀಪ ಇದೆ, ಇದನ್ನೇ ಲಂಕಾ ಅಂತ ನಾವು ಹೇಳ್ತೇವೆ. ಆಮೇಲೆ ಆ ರಾಮೇಶ್ವರ ತನಕ ಹೋಗಿ ಅಲ್ಲಿ ಸೇತು ಬಂಧನ ಮಾಡಿ ಅಲ್ಲಿ ರಾಮೇಶ್ವರನ ಪೂಜೆ ಮಾಡಿ ಮುಂದೆ ಲಂಕೆಗೆ ರಾಮ ಧಾವಿಸಿದ ಅಂತ ಕೂಡ ನಾವು ಹೇಳ್ತೀವಿ. ಆದರೆ ಇದು ಮತ್ತೊಂದು ಯಾವುದೋ ಇನ್ನೊಂದು ಲಂಕಾ ದ್ವೀಪ ಇದೆ. ರಾಮ ಹೋಗಿ ಯುದ್ಧ ಮಾಡಿ ರಾವಣನನ್ನು ಕೊಂದು ಸೀತೆಯನ್ನು ಬಿಡಿಸ್ಕೊಂಡು ಬಂದಲ್ಲ, ಆ ಕಥೆಯಲ್ಲಿ ಬರುವಂಥ ಲಂಕಾ ಏನಿದೆ ಅದು ಬೇರೆನೇ ಲಂಕಾ. ಈಗಿಂದಿದು ಬರೀ ಸಿಂಹಳ ದ್ವೀಪ ಅಷ್ಟೇ ಇದೆ. ಹಾಗಾಗಿ ಲಂಕಾ ಬೇರೆನೇ ಇದೆ ಮತ್ತೆಲ್ಲ ಸಮುದ್ರದಲ್ಲಿ ಅಂತ ಎಷ್ಟೋ ಜನರ ಅಭಿಪ್ರಾಯ. ಆ ಲಂಕಾ ಎಲ್ಲಿದೆ ಅಂತಂದರೆ ಇಲ್ಲೇ ಎಲ್ಲೋ ಈ ಮಧ್ಯ ಭಾರತ, ಮಧ್ಯಪ್ರದೇಶದಲ್ಲಿ ಇವತ್ತಿನ ಮಧ್ಯಪ್ರದೇಶ ಅಥವಾ ಮಹಾರಾಷ್ಟ್ರದ ಉತ್ತರ ಭಾಗ, ಅಲ್ಲೇ ಎಲ್ಲೋ ಇದೆ ಈ ಲಂಕಾ. ಇನ್ನು ಕೆಲವರ ಅಭಿಪ್ರಾಯ ಅಲ್ಲಿ ಎಷ್ಟೋ ಜನ ಆದಿವಾಸಿಗಳು ಇವತ್ತು ರಾವಣನನ್ನ ತಮ್ಮ ನಾಯಕ ಅಂತ ಪೂಜೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಲಂಕಾ ಇಲ್ಲೇ ಮಧ್ಯಪ್ರದೇಶದಲ್ಲಿ, ಮಹಾರಾಷ್ಟ್ರದ ಉತ್ತರ ಭಾಗದಲ್ಲಿ ಎಲ್ಲೋ ಇದೆ ಅಂತ ಮತ್ತೆ ಕೆಲವರು ಅಭಿಪ್ರಾಯ. ಅದೇನು ಬಗೆಹರಿಯ ವಿಷಯ ಅಂತ ಕಾಣಿಸ್ತು. ಅಂತ ಒಂದು ಜನಸ್ಥಾನದಿಂದ ಲಂಕೆಗೆ ಅವಸರದಿಂದ ಧಾವಿಸಿ ಬಂದ. ಅದೇ ಈಗ ನಾವು ಸೇತುವೆ ಕಟ್ಟಿದ್ದು, ಉಪಗ್ರಹದ ಮೂಲಕ ಸೇತುವೆ ಕಾಣಿಸೋದನ್ನೆಲ್ಲ ನಾವು ಸಾಕ್ಷಿಯಾಗಿ ನೋಡ್ತೇವೆ. ಅಂತೂ ಈಗ ಜನರು ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯ, ಅದೇನೋ ಗೊತ್ತಿಲ್ಲ. ಏನು ಹೇಳಿದ ರಾವಣನಿಗೆ ಅವನು? ಜನಸ್ಥಾನದಲ್ಲಿ ರಾಕ್ಷಸರು ಏನಿದ್ರಲ್ಲ ನಿನ್ನ ಅನುಚರರು, ಅವರಲ್ಲಿ ಬಹುಪಾಲು ರಾಕ್ಷಸರು ರಾಮನ ಬಾಣಗಳಿಗೆ ತುತ್ತಾದರು. ನಾನೊಬ್ಬ ಹೇಗೋ ತಪ್ಪಿಸ್ಕೊಂಡು ಬಂದೆ, ತಪ್ಪಿಸ್ಕೊಂಡು ಬಂದು ನಿನಗೆ ಈ ಸಮಾಚಾರವನ್ನು ಹೇಳಿದೆ ಅಂತ ಹೇಳಿದ. ರಾವಣನಿಗೆ ತೀವ್ರ ಕೋಪ ಬಂತು. ಯಾರವನು? ನನ್ನಂಥ ಬಲಿಷ್ಠನಂಥ ರಾಕ್ಷಸರಾಜ ಇದ್ದಾಗಲೂ ನಾನು ಕಾಲನಿಗೂ ಕಾಲ, ಅಗ್ನಿಯನ್ನು ಕೂಡ ಸುಟ್ಟಾಕಬಲ್ಲೆ, ವಾಯುವಿನ ವೇಗವನ್ನು ಕೂಡ ತಡೆ ಹಿಡಿಯಬಲ್ಲೆ. ಇಂಥವನು ಇದ್ದಾಗ ನಮ್ಮ ಸೈನ್ಯವನ್ನು ನಾಶ ಮಾಡಿದವನು ಯಾರು, ನಮ್ಮ ಸೈನ್ಯಕ್ಕೆ ಅವಮಾನ ಮಾಡಿದವನು ಯಾರು ಅಂತ ರಾವಣ ಕಿಡಿಕಾರಿದ. ಅಕಂಪನಿಗೆ ಭಯ ಆಯಿತು. ಅವನಿಗೆ ಮುಂದೆ ಏನು ಮಾತಾಡಬೇಕು ಅಂತ ತಿಳಿಯಲೇ ಇಲ್ಲ. ಆಗ ಈ ರಾವಣ ಅವನಿಗೆ ಸಮಾಧಾನ ಮಾಡಿದ. ಮುಂದೆ ಏನು ಸಂಗತಿ ಆಗಿದೆ ಅದನ್ನು ಹೇಳು ಅಂತ ಆ ಅಕಂಪನಿಗೆ ಭರವಸೆ ಕೊಟ್ಟ. ಭರವಸೆ ಕೊಟ್ಟ ಮೇಲೆ ಆತ ಮುಂದಿನಂತೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ. ರಾಮ ಅನ್ನುವನು ಹೆಸರಿನಂತೆ ಸುಂದರನಾದವನು, ಮಹಾಪರಾಕ್ರಮಿ. ಅವನ ಕಾರಣದಿಂದಾಗಿ ಖರದೂಷಣರೆಲ್ಲರೂ ಇವತ್ತು ನಾಶ ಹೊಂದಿದರು ಅಂತ ಹೇಳಿದ. ರಾವಣನಿಗೆ ಸಂದೇಹ ಬಂತು. ಆ ರಾಮ ಇಂದ್ರಾದಿ ದೇವತೆಗಳನ್ನೆಲ್ಲ ಕಟ್ಕೊಂಡು ಹಳೆಯ ಸೇಡನ್ನೇನಾದ್ರು ತೀರ್ಸ್ಕೊಳ್ಳಿಕ್ಕೆ ಈ ಜನಸ್ಥಾನಕ್ಕೆ ಬಂದರೋ ಹೇಗೆ, ಅದನ್ನು ಹೇಳು ಅಂತ. ಅದಕ್ಕೆ ಅಕಂಪನ ಹೇಳಿದ, ಅವನು ಸಾಮಾನ್ಯ ಅಲ್ಲ, ಮಹಾ ತೇಜಸ್ವಿ, ದೊಡ್ಡ ಧನುರ್ಧಾರಿ. ಅವನಿಗೆ ಲಕ್ಷ್ಮಣ ಅಂತ ಒಬ್ಬ ತಮ್ಮ. ದೇವತೆಗಳು ಯಾರೂ ಬರಲಿಲ್ಲ, ಅಲ್ಲಿ ಇವರಿಬ್ಬರೇ ಇದ್ರು ಅಣ್ಣ ತಮ್ಮಂದ್ರು. ಇದ್ರ ಬಗ್ಗೆ ಮತ್ತೇನು ಸಂದೇಹ ಬೇಡ ಅಂದವನು ಆ ರಾಕ್ಷಸ. ಅದೇ ಅದಕ್ಕೆ ಇತ್ತು. ಅದಕ್ಕಾಗಿ ದೇವತೆಗಳು ನನ್ನ ಮೇಲೆ ಯಾವ್ದಾದ್ರು ಕಾರಣದಿಂದ ಸೇಡು ತೀರ್ಸ್ಕೊಳ್ಳಿಕ್ಕೆ ಬಂದ್ರೇನೋ ಅಂತ ಅವನಿಗೆ ಭಯ. ಇವರಿಬ್ಬರನ್ನ ಮುಂದಿಟ್ಕೊಂಡು ಅಥವಾ ಇವರಿಬ್ಬರ ರೂಪದಿಂದ ಮತ್ತೇನಾದ್ರು ಬಂದ್ರೇನೋ ಅಂತ ಅವನಿಗೆ ಭಯ. ಅದಕ್ಕೆ ಅಕಂಪನ ಹೇಳಿದೆ, ಯಾರೂ ಬಂದಿರಲಿಲ್ಲ, ಅವರಿಬ್ಬರೇ ಇದ್ರು. ಅವರಲ್ಲಿ ಯುದ್ಧ ಮಾಡಿದವನು ರಾಮ ಒಬ್ಬನೇ. ಅದನ್ನ ರಾಮನು ಹೇಗೆ ಯುದ್ಧ ಮಾಡಿದ ಅಂದ್ರೆ, ಯುದ್ಧ ನೋಡುವವರಿಗೆ ಏನು ಕಾಣಿಸ್ತಿತ್ತು ಅಂದ್ರೆ, ಸುತ್ತಮುತ್ತಲು ಎಲ್ಲಾ ಕಡೆ ರಾಮನೇ ನಿಂತಿರೋದನ್ನ ನಾವು ನೋಡಿಸ್ತಿದ್ವಿ. ಏನ ಚ ಗಚ್ಚಂತಿ ರಾಕ್ಷಸಾಹ ಭಯಕರ್ಷಿತಾ ತೇನ ತೇರಸ್ಮ ಪಶ್ಯಂತಿ ರಾಮಮೇವ ಅಗ್ರತಸ್ಥಿತಂ. ಯಾವ ರೀತಿಗೆ ಹೋದ್ರೂ ಅಲ್ಲಿ ರಾಮನೇ ಕಾಣಿಸ್ತಿದ್ದ. ರಾಮಃ ಪುರಸ್ತಾತ್ ಪರತೋಪಿ ರಾಮ ಪರಂ ದಿಕ್ಷು ವಿದಿಕ್ಷು ರಾಮ ಅಂತ ಮಣಿಮಂಜರಿದೊಳಗೆ ಒಂದು ವರ್ಣನೆ ಮಾಡ್ತಾರೆ. ಯಾವ ದಿಕ್ಕಿಗೆ ಹೋದ್ರೂ ರಾಮನೇ ಇದ್ದ. ರಾವಣ ಈಗಲೇ ಅಲ್ಲಿಗೆ ಹೋಗ್ತೇನೆ, ಅವರಿಬ್ಬರನ್ನ ಕೊಂದು ಹಾಕಿಬಿಡ್ತೇನೆ ಅಂತಂದ.
ಅವನು ಎಂಥ ಪರಾಕ್ರಮ ಅನ್ನೋದನ್ನು ನಾನು ಹೇಳ್ತೀನಿ ಮೊದಲು, ರಾಮನ ಪರಾಕ್ರಮ. ಅದನ್ನೆಲ್ಲ ಕೇಳಿ ಆಮೇಲೆ ನೀನು ಹೋಗು ಅಂತ ಈ ಅಕಂಪನ ಹೇಳಿದ. ರಾಮ ಪೂರ್ಣ ಪ್ರವಾಹದಿಂದ ತುಂಬಿ ಹರಿಯುವಂಥ ನದಿ ವೇಗವನ್ನು ತಡೆಯಬಲ್ಲವ, ನಕ್ಷತ್ರಗಳನ್ನು ತನ್ನ ಬಾಣಗಳಿಂದ ಸೀಳಬಲ್ಲವನು, ಭೂಮಿಯನ್ನು ತನ್ನ ಬಾಣ ಪ್ರಯೋಗದಿಂದ ಮೇಲೆತ್ತಬಲ್ಲವನು, ಸಮುದ್ರದ ದಡಗಳನ್ನೇ ಭೇದಿಸಿ ಆ ಸಮುದ್ರದಲ್ಲಿ ಲೋಕವನ್ನೆಲ್ಲ ಮುಳುಗಿಸಬಲ್ಲವನು. ಇಂಥ ಪರಾಕ್ರಮ ಒಂದು. ಹಾಗಾಗಿ ನೀನು ಅಲ್ಲಿಗೆ ಹೋಗಿ ಅವನನ್ನು ಯುದ್ಧದಲ್ಲಿ ಸೋಲಿಸ್ತೀನಿ ಅಂದರೆ ಅದು ಅಸಾಧ್ಯವಾದ ಮಾತು. ಅದಕ್ಕೊಂದು ಬೇರೆ ಉಪಾಯ ಇದೆ. ಅವನಿಗೆ ಸೀತಾ ಅನ್ನೋ ಹೆಸರಿನ ಒಬ್ಬಳು ಪತ್ನಿ ಇದ್ದಾಳೆ, ಬಹಳ ಸುಂದರಿ ಅವಳು. ಅಪ್ಸರೆಯರು, ನಾಗಕನ್ಯರು ಇವರಲ್ಲಿ ಯಾರಲ್ಲೂ ಅಂಥ ಸ್ತ್ರೀ ಇಲ್ಲವೇ ಇಲ್ಲ. ಅವಳನ್ನು ಅಪಹಾರ ಮಾಡು. ಸೀತೆ ಇಲ್ಲದೆ ರಾಮ ಬದುಕಿರೋದು ಅಸಂಭಾವಿತವಾದ ಕಾರ್ಯ. ರಾಮನ ಬಲ ತಾನಾಗೆ ಮುರಿದಂತಾಗ್ತದೆ ಅಂತಂದ ಅವನು. ಆಯ್ತು, ಹಾಗೆ ಮಾಡ್ತೀನಿ. ಇನ್ನು ಬೆಳಗಾಗೋದ್ರೊಳಗೆ ದಂಡಕಾರಣ್ಯಕ್ಕೆ ಹೋಗಿ ಆ ಸೀತೆಯನ್ನು ನನ್ನ ಲಂಕಾನಗರಕ್ಕೆ ಕರ್ಕೊಂಡ್ಬರ್ತೀನಿ ಅಂದ ರಾವಣ. ರಥದಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡಿದ. ಮಾರೀಚನ ಆಶ್ರಮಕ್ಕೆ ಧಾವಿಸಿದ ಅಂತ ಶ್ರವಣ ಮಾಡ್ತೀವಿ. ಆ ಮಾರೀಚ ಅಂದರೆ ಯಾರು? ವಾಲ್ಮೀಕಿ ರಾಮಾಯಣದಲ್ಲಿ ಏನು ಬಂದಿಲ್ಲ. ಅವನು ರಾವಣನ ಮಂತ್ರಿ ಅಂತಷ್ಟೇ ಇದೆ. ಆದರೆ ಆನಂದ ರಾಮಾಯಣದ ಪ್ರಕಾರ ಅವಳು ಆ ಮಾರೀಚ ಅನ್ನೋವನು ಈ ರಾವಣನಿಗೆ ಸೋದರ ಮಾವ. ಹಾಗಾಗಿ ಅವನ ಬಳಿಗೆ ಆತ ಹೋಗ್ತೀನಿ ಅಂತ ಅವನು ಆಲೋಚನೆ ಮಾಡಿದ. ಆನಂದ ರಾಮಾಯಣದ ಪ್ರಕಾರ ಆತ ಈ ಸ್ವಲ್ಪ ವ್ಯತ್ಯಾಸ ಸಹ ಇದೆ. ಶೂರ್ಪಣಖನೇ ಹೋದ್ಲು ಮೊದಲು ಅಂತಿದೆ ಆನಂದ ರಾಮಾಯಣದ ಪ್ರಕಾರ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಮೊದಲು ಅಕಂಪನ ಹೋಗಿ ದೂರ ಹೇಳಿದ್ದ, ಆಮೇಲೆ ಎರಡನೇ ಬಾರಿ ಶೂರ್ಪಣಖ ಹೋಗಿ ರಾವಣನಿಗೆ ದೂರ ಹೇಳಿದ್ಲು ಅಂತ ವಾಲ್ಮೀಕಿ ರಾಮಾಯಣದ ಪ್ರಕಾರ. ಆನಂದ ರಾಮಾಯಣದ ಪ್ರಕಾರ ಮೊದಲು ಅವಳೇ ಹೋದ್ಲು, ಅವನಿಗೆ ಧಿಕ್ಕಾರ ಹಾಕಿದ್ಲು. ಎಂಥ ರಾಜ ನೀನು, ನಿನ್ನ ರಾಜ್ಯದಲ್ಲಿ ನಡೆದ ಸಂಗತಿಗಳನ್ನು ಗೂಢಚಾರರ ಮೂಲಕ ನೀನು ತಿಳ್ಕೋತಿಲ್ಲ. 14,000 ಪ್ರಮಾಣದ ದೊಡ್ಡ ಸೈನ್ಯ ಎಲ್ಲ ಒಬ್ಬ ಮನುಷ್ಯನ ಕೈಯಿಂದ ಇವತ್ತು ನಾಶ ಆಗಿ ಹೋಯಿತು. ಆ ಸಿಂಹಾಸನದಿಂದ ಕೆಳಗೆ ಉರುಳಿ ಬಿದ್ದಂತು ರಾವಣ. ಆ ಮಾತನ್ನು ಕೇಳಿ ಒಬ್ಬ ಮನುಷ್ಯ 14,000 ಜನ ಕೊಲ್ಲೋದು ಅಂದ್ರೆ ಏನದು ಅಂತ, ಏನು ಕಾರಣ ಹೇಳು ಅಂದ ಅವನು. ಅದಕ್ಕೆ ಇವಳು ಹೇಳಿದ್ದು, ಜಾನಕಿ ಅಂತ ಒಬ್ಳು ಪತ್ನಿ ಅವನಿಗಿದ್ದಾಳೆ, ಸೀತಾ ಅನ್ನೋ ಹೆಸರಿನವಳು. ಅವಳನ್ನ ನಾನು ನಿನಗೋಸ್ಕರ ತಗೊಂಡು ಬರಬೇಕು ಅಂತ ಪ್ರಯತ್ನ ಪಟ್ಟೆ. ಸುಮ್ಮನೆ ಹೇಳಿದ್ಲು ಅವಳು. ಆ ರಾಮನನ್ನ ನಾನು ಮೋಹಿಸಿದ್ದೆ, ಅದಕ್ಕಾಗಿ ಸೀತೆಯನ್ನು ತಿನ್ಲಿಕ್ಕೆ ಹೋಗಿದ್ದೆ, ನನಗಿಂತ ದುಸ್ಥಿತಿ ಬಂತು ಅಂತ ಹೇಳಲಿಲ್ಲ ಅವಳು. ನಿನಗೋಸ್ಕರ ಸೀತೆಯನ್ನು ಎತ್ಕೊಂಡು ಬರ್ಬೇಕು ಅಂತ ಹೋಗಿದ್ದೆ. ಆ ರಾಮ ಲಕ್ಷ್ಮಣರಿಬ್ರು ನನಗೆ ಹೀಗೆ ಮಾಡಿಬಿಟ್ರು, ರಾಮನ ಆಜ್ಞೆಯಿಂದ ಹೀಗೆ ಮಾಡಿಬಿಟ್ಟ. ನನ್ನ ಮಗ ಸಾಂಬ ಅಂತ ಒಬ್ಬವಿದ್ದ, ಅವನನ್ನು ಕೊಂದು ಹಾಕಿಬಿಟ್ರು. ಹೀಗಳೆಲ್ಲ ಸಂಗತಿಯನ್ನು ಹೇಳಿದ್ರು. ಸ್ವಹಿತಸ್ಯ ಉಪದೇಷ್ಟಾರಂ ಮಾತುಲಂ ತಪಸ್ಸಿ ಸ್ಥಿತಂ. ಮಾತುಲ ಅವನು ಸೋದರ ಮಾವ ಮಾರೀಚ. ಅವನ ಕಡೆಗೆ ಬಂದ, ಕೇಳಿದ ಅವನು. ಅರ್ಘ್ಯಪಾದ್ಯಾದಿಗಳನ್ನು ತನ್ನ ಸೋದರಳಿಗೆ ಕೊಟ್ಟು, ಎಲ್ಲ ಲೋಕಗಳು ಕ್ಷೇಮದಿಂದ ಇವೆಯೋ ಇಲ್ವೋ, ಯಾವ ಪೂರ್ವ ಸೂಚನೆಯೂ ಇಲ್ಲದೆ ಏನೋ ನಮಗೊಂದು ಸುದ್ದಿ ಹೇಳಿ ಕಳ್ತದೆ, ಇಷ್ಟು ಅವಸರವಾಗಿ ಇಲ್ಲಿಗೆ ಓಡಿ ಬಂದಿದೆಯಲ್ಲ, ಏನು ಕಾರಣ? ನನ್ನ ಸಹೋದರರು ಖರದೂಷಣರು ಅನ್ನೋರು ರಾಮನ ಕಡೆಯಿಂದ ಹತರಾದರು. ಅದಕ್ಕಾಗಿ ಅವನ ಪತ್ನಿಯನ್ನು ನಾನೀಗ ಅಪಹಾರ ಮಾಡಬೇಕಾಗಿದೆ, ಅದಕ್ಕಾಗಿ ನಿನಗೆ ಸಹಾಯ ಬೇಕು ಅಂದ. ನಿನಗೆ ಸೀತೆಯನ್ನು ಅಪಹಾರ ಮಾಡುವಂತ ಸಲಹೆ ಕೊಟ್ಟವ್ರು ಯಾರು? ಮೊದಲು ಅವನು ಕೇಳಿದ ಮಾರೀಚ. ನಿನ್ನ ಮಿತ್ರರೇ ಸಲಹೆ ಕೊಟ್ಟಿರಬೇಕು ಅಂತ ತಿಳ್ಕೊಳ್ತೀನಿ, ಆದ್ರೆ ಅವರು ವಾಸ್ತವಿಕವಾಗಿ ಮಿತ್ರರಲ್ಲ, ಶತ್ರುಗಳೇ ಆಗಿರ್ಬೇಕು ಅವರು. ಸೀತೆಯನ್ನು ಅಪಹಾರ ಮಾಡಿದ ಪರಿಣಾಮ ಏನಾಗ್ತದೆ ಅಂತ ನಿನಗೂ ಗೊತ್ತಿಲ್ಲ, ಅವರಿಗೂ ಗೊತ್ತಿಲ್ಲ. ಮಿತ್ರ ರೂಪಿಯಾದಂಥ ಶತ್ರು ಯಾರು ನಿನ್ಗೆ ಅವನು ಉಪದೇಶ ಮಾಡಿದ? ಇದ್ರ ಪರಿಣಾಮ ರಾಕ್ಷಸ ಲೋಕದ ಶಿಖರವೇ ಕಳಚಿ ಬೀಳುವಂತಾಗ್ತದೆ. ಅದು ಯಾರಿಗೆ ಬೇಕಾಗಿದೆ? ಯಾರು ಅಂತ ದುರುದ್ದೇಶ ಇಟ್ಕೊಂಡು ನಿನಗೆ ಈ ಮಾತನ್ನ ಕಿವಿಯಲ್ಲಿ ಹೇಗೆ ಹೇಳಿದರು? ಅವರು ನಿಜವಾಗಿ ನಿಮ್ಮ ಶತ್ರುಗಳೇ ಆಗಿರ್ಬೇಕು. ಸರ್ಪದ ಬಾಯಿಯಿಂದ ಅದರ ವಿಷದ ಹಲ್ಲನ್ನು ಕೀಳಿಸ್ಲಿಕ್ಕೆ ಹೊರಟಿದ್ದಾರೆ ಅವರು ನಿನ್ನ ಮೂಲಕ. ಸುಖವಾಗಿ ಮಲ್ಕೊಂಡಿದ್ದೀನಿ ನೀನು, ನಿನ್ನ ತಲೆಗೆ ಪೆಟ್ಟು ಕೊಟ್ಟವ್ರು ಯಾರು? ನಿನ್ನ ತಲೆಯಲ್ಲಿ ಈ ವಿಷಯವನ್ನು ತುಂಬಿದವರು ಯಾರು ಅಂತ ಕೇಳಿದ ಮಾರೀಚ. ರಾವಣನೇ ಆ ಮಾರೀಚ ಹೇಳಿದ, ರಾಮ ಅಂದ್ರೆ ದೊಡ್ಡ ಆನೆ ಅಂತ, ಅವನು ಮದಭರಿತವಾದಂಥ ಆನೆ ಅಂತೆ. ಎಲ್ಲ ರಾಕ್ಷಸರನ್ನು ಅವನು ಧ್ವಂಸ ಮಾಡ್ತಾನೆ, ಸಿಂಹದಂತೆ ಕೂಡ ಇದ್ದಾನೆ ಅವನು. ಆದ್ದರಿಂದ ಈ ಯಾವ ರಾಕ್ಷಸರು ಅವನಿಗೊಂದು
ಹೋಲಿಕೆಯವರೇ ಅಲ್ಲ. ಪಾತಾಳ ತನಕ ಹಬ್ಬಿರುವಂಥ ದೊಡ್ಡ ಸಾಗರದಂತೆ. ಆ ಸಾಗರವನ್ನು ದಾಟುವವರು ಯಾರೂ ಇಲ್ಲ. ಹೀಗೆಲ್ಲ ರಾಮನ ವರ್ಣನೆ ಮಾಡಿದ ಮಾರೀಚ. ಅದಕ್ಕೆ ಲಂಕೇಶ್ವರ ಪ್ರಸನ್ನನಾಗಿರು, ನೀನು ಲಂಕೆಗೆ ಹಿಂತಿರು, ನಿನ್ನ ಪತ್ನಿಯರ ಜೊತೆಗೆ ಆರಾಮವಾಗಿ ಸುಖವಾಗಿರು. ರಾಮನು ಕೂಡ ತನ್ನ ಪತ್ನಿಯ ಜೊತೆಗೆ ದಂಡಕಾರಣ್ಯದಲ್ಲಿ ವಿಹಾರ ಮಾಡ್ಕೊಂಡಿರಲಿ, ಸುಮ್ಮನೆ ಹೊರಟೋಗಿ ಬಿಡು ಅಂದ. ಸೋದರ ಮಾವ ಹೀಗೆ ಹೇಳಿದ ಕೂಡಲೇ ರಾವಣ ಮತ್ತೆ ಅಲ್ಲಿಂದ ಲಂಕಾನಗರಕ್ಕೆ ಹೊರಟೋಗ್ಬಿಟ್ಟ. ಒಂದ್ಸರಿ ಆಲೋಚನೆ ಬಿಟ್ಟಿದ್ದ ಅವನು. ವಾಲ್ಮೀಕಿ ರಾಮಾಯಣದಲ್ಲಿ ಹೀಗಿದೆ, ಒಂದ್ಸರಿ ಆಲೋಚನೆ ಬಿಟ್ಟು ಲಂಕಾನಗರಕ್ಕೆ ಹೋಗಿದ್ದ. ಆಗ ಮತ್ತೆ ಶೂರ್ಪಣಖ ಬಂದು ಅವನನ್ನು ಬಡಿದೆಬ್ಸಿದ್ಲಿ 2ನೇ ಬಾರಿ. ಆನಂದ ರಾಮಾಯಣದಲ್ಲಿ ಬರೋ ಪ್ರಕಾರ ಒಂದೇ ಸಾರಿ. ಅಕಂಪನ ಬಂದ, ರಾವಣನನ್ನು ಹುರಿದುಂಬಿಸಿದ್ದ. ರಾವಣ ಮಾರೀಚನ ತನಕ ಬಂದು ಮಾರೀಚ ಹೇಳಿದ ಮೇಲೆ ಮತ್ತೆ ಲಂಕಾನಗರಕ್ಕೆ ಹಿಂತಿರುಗಿದ್ದ. ಇದೆಲ್ಲ ಆ ಶೂರ್ಪಣಖಾಗೂ ಬಹುಶಃ ತಿಳಿದಿದ್ದಿರಬೇಕು. ಅದಕ್ಕೆ ಆಕೆ ಏನು ಮಾಡಿದ್ಲು, ದೃಷ್ಟ ಪುನರ್ ಮಹಾನಾದಂ ನನಾದ ಜಲದೋ ಯಥ, ಜೋರಾಗಿ ಕಿರಿಚಿಕೊಂಡ್ಲಂತವಳು. ದೊಡ್ಡ ಕಾರ್ ಮುಗಿಲು, ಮಳೆಗಾಲದ ಮೋಡ ಗುಡುಗುವಂತೆ ಗುಡುಗಿದ್ಲು. ಭಯಪಟ್ಟು ಲಂಕಾನಗರಕ್ಕೆ ಓಡಿ ಬಂದ್ಲು. ಉಪ್ಪರಿಗೆ ಮೇಲ್ಭಾಗದಲ್ಲಿ ಕೂತ್ಕೊಂಡಿದ್ದ ರಾವಣ. ಆ ರಾವಣನ ಪರಾಕ್ರಮ ಎಂಥದ್ದಿತ್ತು ಅಂತಂದ್ರೆ, ಇಂದ್ರಾದಿ ದೇವತೆಗಳ ಜೊತೆ ಯುದ್ಧ ಮಾಡಿದ್ನಲ್ಲ ಅವನು. ಇಂದ್ರನ ವಜ್ರಾಯುಧನೂ ಆ ರಾವಣನ ತನಕ ಬಂದಿತ್ತು. ಆದರೆ ರಾವಣನನ್ನು ಅದು ಕೊಲ್ಲಿಕ್ಕಾಗಿರ್ಲಿಲ್ಲ. ಸ್ವಲ್ಪ ಗಾಯ ಆಗಿತ್ತಂತ ಅವನಿಗೆ. ಉಳಿದವರು ಯಾರಾಗಿದ್ದು ಪೂರ್ಣ ನಾಮಾವಶೇಷನೇ ಆಗಿಬಿಡ್ತಿದ್ರು. ಇಂದ್ರನ ವಜ್ರಾಯುಧದ ಪೆಟ್ಟು ಬಿದ್ದು ಕೂಡ ಅವನಿಗೆ ಸ್ವಲ್ಪವೇ ಗಾಯ ಆಗಿತ್ತು. ಇಂದ್ರನ ಪಟ್ಟದಾನ ಐರಾವತ ಇದೆಯಲ್ಲ, ಅದು ರಾವಣನನ್ನು ತಿವಿದಿತ್ತು. ತಿವಿದಾಗ ಅದು ಸ್ವಲ್ಪ ಮುಳ್ಳು ತರಿಸಿದಂತೆ ಗಾಯ ಆಗಿತ್ತು ಅಷ್ಟೇ ಅವನಿಗೆ. ಆ ಗಾಯ ಕಲೆ ಉಳಿದಿತ್ತು ಇನ್ನೂ ಅಷ್ಟೇ ಹೊರತು ಅವನಿಗೆ ಬೇರೆ ದೊಡ್ಡದೇನೂ ಆಗಿರಲಿಲ್ಲ. ಚಂಪು ರಾಮಾಯಣ ಅಂತ ಒಂದು ಕಾವ್ಯ ಸಂಸ್ಕೃತ ಸಾಹಿತ್ಯದಲ್ಲಿ. ಅದು ಚಂಪು ಅಂದ್ರೆ ಏನು, ಈಗ ಸಾಹಿತ್ಯದಲ್ಲಿ ಪದ್ಯ ಕಾವ್ಯ ಅಂತ ಒಂದು ಪ್ರಕಾರ, ಗದ್ಯ ಕಾವ್ಯ ಅಂತ ಇನ್ನೊಂದು ಪ್ರಕಾರ. ಗದ್ಯ ಸಾಹಿತ್ಯ ಬಹಳ ಕಡಿಮೆ. ಬಾಣಭಟ್ಟ ಇಂಥವರೆಲ್ಲ ಕೆಲವು ರಚನೆ ಮಾಡಿದ್ದೀವಿ. ಮಹಾಭಾರತದಲ್ಲಿ ಅಂತ ಕೆಲವು ಕಡೆ ಗದ್ಯ ಭಾಗದನ್ನು ನಾವು ಶ್ರವಣ ಮಾಡ್ತೀವಿ. ಈ ರಾಮಾಯಣದಲ್ಲಂತೂ ಗದ್ಯ ಭಾಗ ಎಲ್ಲಿ ಇದ್ದಂತಿಲ್ಲ, ಮುಂದೆಲ್ಲ ಇದೇನು ನೋಡ್ಬೇಕನ್ನ. ಮಹಾಭಾರತದಲ್ಲಿ ವೇದವ್ಯಾಸರು ರಚನೆ ಮಾಡಿದಂಥ ಕೆಲವು ಪುರಾಣಗಳಲ್ಲಿ ಗದ್ಯ ಭಾಗ ಇದೆ. ಸಾಮಾನ್ಯವಾಗಿ ಎಲ್ಲರೂ ಪದ್ಯದಲ್ಲೇ ಕಾವ್ಯ ರಚನೆ ಮಾಡಿದ್ದೆ ಹೆಚ್ಚು. ಯಾರೋ ಬಾಣನಂಥವ್ರು ಕೆಲವರು ಗದ್ಯ ಕಾವ್ಯವನ್ನು ರಚನೆ ಮಾಡಿಕೊಂಡಿದ್ದು ಅಪರೂಪಕ್ಕಿದೆ. ಇನ್ನು ಚಂಪು ಅಂತ ಏನಿದೆಯಲ್ಲ, ಒಂದಿಷ್ಟು ಗದ್ಯ ಒಂದಿಷ್ಟು ಪದ್ಯ ಎರಡರಿಂದ ಮಿಶ್ರಿತವಾದ ಕಾವ್ಯಕ್ಕೆ ಚಂಪು ಕಾವ್ಯ ಅಂತ ಕರೀತಾರೆ. ಭೋಜ ಅಂತನೂ ಅವನೊಬ್ಬ ಕವಿ. ಅಥವಾ ಕವಿ ಬರೆದು ರಾಜನ ಹೆಸರಿಗೆ ಹಾಕಿದ್ನೋ ಅಥವಾ ರಾಜನೇ ಆಸಾಮದೊಳಗಿದ್ದಂಥ ಒಬ್ಬ ಕವಿ ಅಂತ ಹೇಳ್ತಾರೆ. ರಾಜನೇ ಅದನ್ನು ರಚನೆ ಮಾಡಿದ ಅಂತ ಇನ್ನು ಕೆಲವರು ಹೇಳ್ತಾರೆ. ಅಂತೂ ಭೋಜ ವಿರಚಿತ ಚಂಪು ರಾಮಾಯಣ ಅಂತ ಒಂದಿದೆ. ಹಾಗೆ ಚಂಪು ಭಾರತ ಅಂತ ಮತ್ತೊಬ್ರು ಯಾರು ಅನಂತ ಭಟ್ಟ ಅಂತ ಯಾರು ಕವಿ ರಚನೆ ಮಾಡಿದ್ದಿದೆ. ಆ ಚಂಪು ರಾಮಾಯಣದ ಪ್ರಕಾರ ದಿಗ್ಗಜಗಳು ರಾವಣನನ್ನು ಬಂದು ತಿವಿದಾಗ ದಿಗ್ಗಜಗಳ ಕೋರೆ ಹಲ್ಲುಗಳ ತುಂಡುಗಳು ಅವನ ಶರೀರದಲ್ಲಿ ಇನ್ನೂ ಹುದುಗಿದ್ದು ಅಂತವು. ಅಂಥವನನ್ನು ಹನುಮಂತ ನೋಡಿದ ಅವನ ಆಸ್ಥಾನದಲ್ಲಿ ಅಂತ ಅವರು ವರ್ಣನೆ ಮಾಡ್ತಾರೆ. ಕಪ್ಪಾದ ರಾವಣನ ಶರೀರ ಅದು, ಅದರಲ್ಲಿ ಆ ಕೋರೆ ಹಲ್ಲುಗಳು ಚುಚ್ಕೊಂಡಿದ್ದು. ಹೇಗಂದ್ರೆ ಕಪ್ಪಾದಂಥ ಮುಗಿಲು, ರಾತ್ರಿ ಕಾಲದ ಮುಗಿಲು, ಅಲ್ಲಿ ಬಿಳಿಯಾದಂಥ ನಕ್ಷತ್ರಗಳು, ಹೊಳಪಿನ ನಕ್ಷತ್ರಗಳು ಹೇಗೆ ಕಂಗೊಳಿಸ್ತಿರ್ತವೆ, ಹಾಗೆ ಆ ದಿಗ್ಗಜಗಳ ಕೋರೆ ಹಲ್ಲುಗಳ ತುದಿ ಅಲ್ಲಿ ಮುರಿದು ಒಳಗೆ ನಾಟಿ ಬಿಟ್ಟಿತ್ತು ಅಂತ ಅಲ್ಲೊಂದು ಕಡೆ ವರ್ಣನೆ ಮಾಡ್ತೇವೆ, ಕೇಳ್ತೇವೆ ನಾವು. 20 ತೋಳುಗಳು 10 ತಲೆಗಳು ಅವನಿಗೆ. ರಾಕ್ಷಸಿ ಅವನನ್ನ ಉಪ್ಪರಿಗೆ ಮೇಲೆ ನೋಡಿದ್ಲು. ಸುಮ್ಮನೆ ಇನ್ನೊಂದ್ಸರಿ ನೆನಪು ಮಾಡ್ಕೋಬೇಕು. ಅವನಿಗೆ 10 ತಲೆ ಅಂತ ನಾವು ವಾಲ್ಮೀಕಿ ರಾಮಾಯಣದಲ್ಲಿ ನೋಡ್ತೀವಿ. ಆನಂದ ರಾಮಾಯಣದ ಪ್ರಕಾರ ಅವನಿಗೆ 100 ತಲೆಗಳು ಇತ್ತು ಒಂದು ಯಾವುದೋ ಒಂದು ಕಲ್ಪದಲ್ಲಿ. 100 ತಲೆ 200 ಕೈಗಳು ಅಂತಲೂ ಶ್ರವಣ ಮಾಡಿದ್ದಿದೆ ಹಿಂದೊಮ್ಮೆ. ಶೂರ್ಪಣಖಾಗಳನ್ನ ಅವನನ್ನು ನೋಡಿದ್ಲು ರಾವಣನನ್ನು. ವಿಷ್ಣುವಿನ ಚಕ್ರ ಮೊದಲಾದಂಥ ಯಾವುದೇ ಆಯುಧಗಳಿಗೂ ಆತ ಮಣಿದಿರಲಿಲ್ಲ. ಯಾವ ದೇವತೆಗಳಿಗೂ ಸಾವಿಲ್ಲ ಅಂತ ಆತ ವರ ಪಡ್ಕೊಂಡಿದ್ದರಿಂದ ಯಾರಿಗೂ ಆತನನ್ನು ಮಣಿಸೋದಾಗಿರಲಿಲ್ಲ. ಎಲ್ಲ ಯಾವ ದೇವತೆಗಳನ್ನು ಬೇಕಾದರೂ ದಮನ ಮಾಡುವ ಶಕ್ತಿಯ ಒಂದು, ದೊಡ್ಡ ದೊಡ್ಡ ಪರ್ವತಗಳನ್ನು ಕಿತ್ತು ಬಿಸಾಕುವಂಥ ಸಾಮರ್ಥ್ಯ ಇದ್ದವನು, ಪರಸ್ತ್ರೀಯರಲ್ಲಿ ಆಸಕ್ತನಾದವನು, ಸದ್ಧರ್ಮಕ್ಕೆ ನಾಶಕನಾದವನು. ಅಂಥ ರಾವಣನನ್ನು ಅವಳು ನೋಡಿದ್ಲು ಶೂರ್ಪಣಖ.
ಯಾವಾಗಲೂ ಯಜ್ಞಗಳಿಗೆ ವಿಘ್ನ ಮಾಡ್ತಿದ್ದ, ಋಷಿಗಳಿಗೆ ತೊಂದರೆ ಕೊಡ್ತಿದ್ದ. ಭೋಗವತಿ ಅನ್ನುವಂಥ ಒಂದು ಪಟ್ಟಣ, ಆ ಪಟ್ಟಣಕ್ಕೆ ಹೋಗಿ ವಾಸುಕಿಯನ್ನ ಮತ್ತು ತಕ್ಷಕನನ್ನು ಪರಾಜಯಗೊಳಿಸಿದ್ದ. ತಕ್ಷಕನ ಭಾರ್ಯೆಯನ್ನು ಅಪಹಾರ ಮಾಡ್ಕೊಂಡು ಬಂದಿದ್ದ. ಇದು ಹಿಂದೆ ನಾನು ರಾವಣನ ಚರಿತ್ರೆ ಹೇಳಿದಾಗ ಇದು ಬಂದಿರಲಿಲ್ಲ, ಅಲ್ಲಿ ಬಂದಿತ್ತು ನೆನಪಿಲ್ಲ ನನಗೂ. ಬೇರೆ ಬೇರೆ ಯಾರ್ಯಾರನ್ನೂ ಅಪಹರಣ ಮಾಡ್ಕೊಂಡು ಬಂದಿದ್ದಿತ್ತು. ತಕ್ಷಕನ ಭಾರ್ಯೆಯನ್ನು ಅಪಹಾರ ಮಾಡ್ಕೊಂಡು ಬಂದಿದ್ದ. ಕೈಲಾಸ ಪರ್ವತಕ್ಕೆ ಹೋಗಿ ಕುಬೇರನನ್ನು ಜಯಿಸಿ ಅವನ ಪುಷ್ಪಕ ವಿಮಾನವನ್ನು ಕೂಡ ಅಪಹಾರ ಮಾಡ್ಕೊಂಡು ಬಂದಿದ್ದ. ಬಂದಿಲ್ಲ, ಇದೊಂದು ಪ್ರತ್ಯೇಕ ಮಾಹಿತಿ. ಆಮೇಲೆ ಕುಬೇರನ ಚೈತ್ರರಥ ಅಂತ ಒಂದು ಉದ್ಯಾನವನ, ಅಲ್ಲಿದ್ದಂಥ ಸರೋವರ, ಆಮೇಲೆ ದೇವತೆಗಳ ನಂದನವನ, ದೇವತೆಗಳ ಉದ್ಯಾನವನಗಳು, ಇವನ್ನೆಲ್ಲ ನಾಶ ಮಾಡಿಬಿಟ್ಟಿದ್ದ ಅವನು. ಅಲ್ಲಿ ಹೋಗಿ ದಂಡೆತ್ತಿ ಹೋದಾಗ ಧ್ವಂಸ ಮಾಡಿದ್ದ. ಅವನು ವಿಮಾನದಲ್ಲಿ ಕೂತ್ಕೊಂಡಿದ್ದ ಅಂತಿದೆ. ವಿಮಾನ ಅಂತಂದ್ರೆ ಪುಷ್ಪಕ ವಿಮಾನದಲ್ಲಿ ಅವನೇನು ಕೂತ್ಕೊಂಡಿರಲಿಲ್ಲ. ವಿಮಾನ ಅಂತಂದ್ರೆ ದೊಡ್ಡ ಸೌಧಕ್ಕೆ, ದೊಡ್ಡ ಪ್ರಮಾಣದ ಗೋಪುರ ಅದೇನಿರ್ತದಲ್ಲ, ಅದಕ್ಕೂ ವಿಮಾನ ಅಂತ ಕರೀತಾರೆ. ಹಾಗಾಗಿ ಇಲ್ಲಿ ವಿಮಾನಸ್ಥನಾದಂಥ ರಾವಣ ಅಂತಂದ್ರೆ, ವಿಮಾನಾರ್ಧದಲ್ಲಿ ಕೂತಂಥ ರಾವಣ ಅಂದ್ರೆ ತುತ್ತು ತುದಿಯ ಉಪ್ಪರಿಗೆಯಲ್ಲಿ ಕೂತ್ಕೊಂಡಂಥ ರಾವಣ ಅಂತ ಈಗ ಅರ್ಥ. ಸೂರ್ಯಚಂದ್ರನನ್ನು ತನ್ನ ತೋಳಿನಿಂದ ತಡೆ ಹಿಡಿಯುವಂಥ ಸಾಮರ್ಥ್ಯ ಇತ್ತು ಅವನಿಗೆ. 10,000 ವರ್ಷ ತಪಸ್ಸು ಮಾಡಿ ಕಡೆಯಲ್ಲಿ ತನ್ನ ತಲೆಗಳನ್ನೇ ಕತ್ತರಿಸಿ ಬ್ರಹ್ಮನಿಗೆ ಅರ್ಪಣೆ ಮಾಡಿದ್ದ. ಮನುಷ್ಯನನ್ನು ಬಿಟ್ಟು ಬೇರೆ ಯಾರಿಂದಲೂ ಆತನಿಗೆ ಮರಣವೇ ಇರಲಿಲ್ಲ. ಸೋಮರಸ ಅಂತ ಹಿಂದೊಮ್ಮೆ ಹೇಳಿದ್ದೆ. ಬ್ರಾಹ್ಮಣರೆಲ್ಲ ಋಷಿ ಮುನಿಗಳಾದರೂ ಯಜ್ಞ ಮಾಡಿದಾಗ ಸೋಮರಸ ಅಂತ ಅನ್ನೋದನ್ನ, ಸೋಮ ಅನ್ನೋ ಲತೆಯನ್ನು ಅರೆದು ಸೋಮರಸವನ್ನು ತಯಾರು ಮಾಡಿರ್ತಾರೆ, ಅದರಿಂದ ಆಹುತಿ ಕೊಡ್ತಾರೆ. ಆ ಸೋಮರಸವನ್ನು ಬಲಾತ್ಕಾರದಿಂದ ಅಪಹಾರ ಮಾಡಿ ಯಜ್ಞವನ್ನೆಲ್ಲ ಧ್ವಂಸ ಮಾಡಿ ಋಷಿಗಳನ್ನೆಲ್ಲ ಆತ ಧ್ವಂಸ ಮಾಡ್ತಿದ್ದ. ಯಾವಾಗಲೂ ಕ್ರೂರ ಕೆಲಸಗಳೇ ಒಂದು. ಬ್ರಾಹ್ಮಣರಿಗೆ ಹಂತಕನಾದವನು, ಜಗತ್ತಿಗೆಲ್ಲ ಅಹಿತ ಮಾಡೋದರಲ್ಲೇ ಆತನ ಆಸಕ್ತಿ. ಮತ್ತೊಂದು ಮೃತ್ಯು ಕಂಡಂಗೆ ಕಾಣಿಸ್ತಿದ್ದ ಅವನು. ರಾವಣನಿಗೆ ತನ್ನ ಪರಿಸ್ಥಿತಿಯನ್ನು ಹೇಳ್ಕೊಂಡ್ಲ ಅವಳು. ಅವನಿಗೆ ಬರೇ ಪರಿಸ್ಥಿತಿ ಹೇಳೋದಲ್ಲ, ಆತನ ಮನಸ್ಸು ಬಡಿದು ಹೇಳಬೇಕು, ಆತನ ಮನಸ್ಸಿಗೆ ಚುಚ್ಚಬೇಕು, ಆ ಥರ ಮಾತಾಡಿದ್ಲು. ನಿನಗೆ ಯಾರು ಹೇಳುವವರು ಕೇಳುವವರು ಇಲ್ಲದಂತಾಗಿದೆ ಅಂದ್ಲು ಅವನಿಗೆ. ನಿನ್ನ ರಾಜ್ಯದಲ್ಲಿ ಏನು ನಡೆದಿದೆ, ಏನು ಇಲ್ಲ ಅಂತ ಅನ್ನೋದು ನಿನ್ನ ಗಮನಕ್ಕೆ ಬರುವಂತೆ ಕಾಣಿಸ್ತಿಲ್ಲ. ಹಾಗಾಗಿ ನೀನು ಸುಖವಾಗಿ ಇಲ್ಲೇ ಕೂತ್ಕೊಂಡಿದ್ದಿ ಅಂತ ಅವನನ್ನು ನಿಂದನೆ ಮಾಡಿದ್ಲು. ಸ್ವೈರವೃತ್ತೋ ನಿರಂಕುಶ, ನಿನಗೊಂದು ಅಂಕುಶವೇ ಇಲ್ಲದಂಗಾಗಿದೆ. ಮೊದಲೇ ತಿಳ್ಕೋಬೇಕಾಗಿತ್ತು, ನೀನು ಬಂದಿದ್ದ ಪರಿಸ್ಥಿತಿಯನ್ನು ತಿಳ್ಕೊಂಡಿಲ್ಲ ನೀನು ಅಂದ್ಲ ಅವನನ್ನು. ರಾಜರು ಯಾವ ರೀತಿಯಾಗಿ ತಮ್ಮ ಪ್ರಜೆಗಳನ್ನು ಆಳಿದರೆ ಅಂಥ ಪ್ರಜೆಗಳನ್ನ, ಅಂಥ ರಾಜರನ್ನ ಪ್ರಜೆಗಳು ಆಧರಿಸ್ತಾರೆ, ಅವ್ರಿಗೆ ಗೌರವ ಕೊಡ್ತಾರೆ ಅಂತಂದ್ರೆ ಅವ್ರ ಯೋಗಕ್ಷೇಮ ನೋಡ್ಕೋಬೇಕು, ಪ್ರಜೆಗಳ ಯೋಗಕ್ಷೇಮ. ಅದನ್ನು ಬಿಟ್ಟು ಯಾವತ್ತೂ ನಿದ್ರೆ, ಸ್ತ್ರೀ ಸುಖ ಇಂಥದ್ರಲ್ಲಿ ಮುಳುಗಿ ಹೇಳುವಂಥ ರಾಜನನ್ನ ಪ್ರಜೆಗಳು ಯಾವತ್ತೂ ಕೂಡ ಸ್ವೀಕಾರ ಮಾಡೋದಿಲ್ಲ. ಹೇಗೆಂದ್ರೆ, ಮನೆಯಲ್ಲಿ ಅಗ್ನಿ ಇದ್ರೆ, ದೇವಾಲಯದಲ್ಲಿ ಅಗ್ನಿ ಇದ್ರೆ ಅಗ್ನಿಯನ್ನು ಉಪಯೋಗ ಮಾಡ್ತಾರೆ. ಸ್ಮಶಾನದಲ್ಲಿರುವಂಥ ಅಗ್ನಿಯನ್ನು ಯಾರೋ ತಗೊಂಡು ಬಂದು ಅದರಿಂದ ಯಾವುದೇ ಪುಣ್ಯ ಕಾರ್ಯವನ್ನು ಜನ ಮಾಡೋದಿಲ್ಲ. ಅದರಂತೆ ಸ್ಮಶಾನದಲ್ಲಿರುವಂಥ ಅಗ್ನಿ ಹೇಗೆ ತಿರಸ್ಕಾರಕ್ಕೆ ಯೋಗ್ಯನೋ, ಹಾಗೆ ಪ್ರಜೆಗಳ ಯೋಗಕ್ಷೇಮದ ಕಡೆ ಗಮನ ಕೊಡದಿರುವಂಥ ರಾಜನು ತಿರಸ್ಕಾರಕ್ಕೆ ಯೋಗ್ಯ ಅಂದ್ಲವಳು. ಮಾಡಬೇಕಾದಂಥ ಕಾರ್ಯಗಳನ್ನು ಸಕಾಲದಲ್ಲಿ ಮಾಡದೇ ಇದ್ರೆ ಅಂಥ ರಾಜ ತನ್ನ ಸಂಪೂರ್ಣವಾದ ಸಂಪತ್ತನ್ನು ಕಳೆದುಕೊಂಡು ಹಾಳಾಗಿ ಹೋಗ್ತಾನೆ. ಪ್ರಜೆಗಳು ದೂರ ಇರ್ತಾರೆ ಅಂಥ ರಾಜನಿಂದ. ಎಂಥವನು ಅಂದ್ರೆ, ಮೇಲಿಂದ ಮೇಲೆ ಪ್ರಜೆಗಳ ಸಂದರ್ಶನ ಮಾಡಿ ಅವ್ರ ಕಷ್ಟ ಸುಖಗಳನ್ನು ವಿಚಾರ ಮಾಡದೇ ಇದ್ರೆ ಅಂಥ ರಾಜನಿಂದ ಪ್ರಜೆಗಳು ದೂರ ಇರ್ತಾರೆ. ಹೇಗೆಂದ್ರೆ, ಆನೆಗಳು ಕೆಸರಿನಿಂದ ದೂರ ಇದ್ದಂತೆ. ಕೆಸರಿನಲ್ಲಿ ಹೋಗಿ ಸಿಕ್ಕಾಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಆನೆಗಳು ದೂರ ಇರ್ತವೆ ಕೆಸರಿನಿಂದ, ಹಾಗೆ ಪ್ರಜೆಗಳು ದೂರ ಇರ್ತಾರೆ. ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳದೆ ಯಾರು ತಮ್ಮ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡೋದಿಲ್ಲವೋ ಅಂಥ ರಾಜರು ಈ ಜಗತ್ತಿನಲ್ಲಿ ಯಾರ ಕಣ್ಣಿಗೂ ಬೀಳೋದಿಲ್ಲ, ತಿರಸ್ಕಾರಕ್ಕೆ ಯೋಗ್ಯರಾಗಿ ಹಾಳಾಗಿ ಹೋಗ್ತಾರೆ. ಹೇಗೆಂದ್ರೆ, ಸಮುದ್ರದಲ್ಲಿ ಮುಳುಗಿ ಹೋದಂಥ ಪರ್ವತದಂತೆ. ನೆಲದ ಮೇಲೆ ಪರ್ವತ ಇದ್ರೆ ಪರ್ವತವನ್ನು ಯಾರು ನೋಡ್ಯಾರು. ಸಮುದ್ರದಲ್ಲಿ ಮುಳುಗಿ ಹೋದಂಥ ಪರ್ವತವನ್ನ, ಅಲ್ಲೊಂದು ಪರ್ವತ ಇದೆ ಅಂತ ಯಾರು ಗಮನಕ್ಕೆ ತಗೊಳ್ಳೋದಿಲ್ಲ. ಹಾಗೆ ಈ ರಾಜ ತಿರಸ್ಕಾರಕ್ಕೊಳಗಾಗ್ತಾನೆ. ಸರಿಯಾದ ಪ್ರದೇಶದಲ್ಲಿ ಬೇಹುಗಾರರನ್ನ ನೀನು ನೇಮಿಸಿಲ್ಲ,
ಗಂಧರ್ವರು ದೇವತೆಗಳೆಲ್ಲ ಅವರೆಲ್ಲರ ವೈರ ಬೇರೆ ಕಟ್ಕೊಂಡಿದ್ದಿ, ರಾಜನಾದವನು ಏನು ಮಾಡಬೇಕು ಅದು ನಿನಗೆ ತಿಳಿಯದಂತಾಗಿದೆ, ಗೂಢಚಾರರು ನಿನಗೆ ಕೈಯಲ್ಲಿಲ್ಲ, ಬೊಕ್ಕಸ ಸ್ವಾಧೀನದಲ್ಲಿಲ್ಲ, ಅಂಥ ರಾಜನಿಗೆ ಪ್ರಜೆಗಳು ಏನು ಬೆಲೆ ಕೊಡ್ತಾರೆ? ಗೂಢಚಾರರನ್ನೇ ಬಹುಶಃ ನೀನು ಇಟ್ಕೊಂಡಿಲ್ಲ ಅಂತ ಕಾಣಿಸ್ತದೆ. ನಿನ್ನ ಮಂತ್ರಿಗಳು ಮೂರ್ಖರೇ. ನಮ್ಮ ಜನಸ್ಥಾನ, ಅಲ್ಲಿರುವ ಪರಿಸ್ಥಿತಿ ಏನಾಗಿದೆ, ಅಲ್ಲಿರುವಂಥ ನಿನ್ನ ಅನುಚರರು ಸುಖವಾಗಿದ್ದಾರೋ ಇಲ್ವೋ, ನೀನು ಅದು ಯಾವುದನ್ನು ಆಲೋಚನೆ ಮಾಡ್ತಿಲ್ಲ. ನಮ್ಮ ಜನಸ್ಥಾನವನ್ನು ರಾಮ ಇವತ್ತು ಸಂಪೂರ್ಣವಾಗಿ ನಾಶಪಡಿಸಿದ್ದಾನೆ, ಅದು ನಿನಗೆ ಗೊತ್ತೇ ಆಗಿಲ್ಲ. ಯಾವ ರಾಜ ಕ್ರೂರಿಯಾಗಿರ್ತಾನೋ, ಸೇವಕರಾದವರಿಗೆ ಸರಿಯಾದ ಸಂದರ್ಭದಲ್ಲಿ ಸಂಬಳ ಕೊಡೋದಿಲ್ವೋ, ಅಹಂಕಾರಿಯಾಗಿರ್ತಾನೋ, ಅಂಥವನನ್ನ ರಕ್ಷಣೆ ಮಾಡಲಿಕ್ಕೆ, ಅವನ ಸಂಕಟ ಸಂದರ್ಭದಲ್ಲಿ ಅವನಿಗೆ ರಕ್ಷಣೆ ಒದಗಿಸ್ಲಿಕ್ಕೆ ಯಾವ ಮಂತ್ರಿಗಳು, ಸೇನಾಪತಿಗಳು, ಸೇವಕರು ಮುಂದೆ ಬರೋದಿಲ್ಲ. ಅತಿ ಗರ್ವಿಷ್ಠನಾದವನು, ಸಾಧು ಸಜ್ಜನರಿಗೆ ಗೌರವ ಕೊಡದೇ ಇರುವಂಥವನು, ಕೋಪಿಷ್ಠನೂ ಆದಂಥ ರಾಜನಿಗೆ ಅವನ ಜನರೇ ಕೊನೆಯಲ್ಲಿ ಕೈ ಕೊಡ್ತಾರೆ. ಅವಳು ಮಾಡುವಂಥ ಉಪದೇಶ ಇದೆಲ್ಲ ರಾಜನೀತಿಗೆ ಯೋಗ್ಯವಾದ ಉಪದೇಶನೇ ಇದೆ. ಆದರೆ ಕೆಟ್ಟ ಕೆಲಸಕ್ಕೆ ಅವನನ್ನು ಪ್ರೇರೇಪಿಸಿಲ್ಲ ಅಷ್ಟೇ, ಯೋಗ್ಯ ಕೆಲಸಕ್ಕೆ ಅವಳು ಪ್ರೇರೇಪಿಸಲಿಲ್ಲ. ಇಂಥ ದುರ್ಬೋಧನೆ ಮಾಡಿದ್ಲು ಅವಳು. ಆ ರಾಜ ತೃಣಪ್ರಾಯನಾಗಿಬಿಡ್ತಾನೆ. ನಿನ್ನಂಥ ರಾಜ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಕಾರ್ಯವನ್ನು ಮಾಡದೇ ಇದ್ರೆ, ಒಣಗಿನ ಕಟ್ಟಿಗೆಗಳಿಂದಲೂ ಏನು ಬೇಕಾದ ಪ್ರಯೋಜನ ಇದೆ, ಅದು ಉರುವಲಾಗಿ ಉರಿದಿತ್ತು. ಮಣ್ಣು ಹೆಂಟೆಗಳಿಂದಲೂ ಉಪಯೋಗ ಇದೆ, ಮನೆ ಕಟ್ಟಲಿಕ್ಕೆ ಉಪಯೋಗ ಆಗಿತ್ತು. ಧೂಳಿನಿಂದಲೂ ಉಪಯೋಗ ಇದೆ. ಆದರೆ ಸ್ಥಾನಭ್ರಷ್ಟನಾದಂಥ ರಾಜನಿಂದ ಏನು ಪ್ರಯೋಜನವೂ ಇಲ್ಲ. ಅವನನ್ನು ಜರದಳು ಅವಳು. ಹುಟ್ಟು ಬಿಚ್ಚಿದಂಥ ಬಟ್ಟೆಯಂತೆ, ಬಾಡಿ ಹೋದಂಥ ಹೂವಿನ ಮಾಲೆಯಂತೆ ರಾಜ್ಯಭ್ರಷ್ಟನಾದಂಥ ರಾಜನನ್ನ ಪ್ರಜೆಗಳು ತಿರಸ್ಕಾರ ಮಾಡ್ತಾರೆ. ಯಾರು ಜಾಗರೂಕನಾಗಿರ್ತಾನೋ, ಧರ್ಮಶೀಲನಾಗಿರ್ತಾನೋ ಅಂಥವನೇ ದೀರ್ಘಕಾಲವಾಗಿ ರಾಜ್ಯ ಆಳ್ತಾನೆ. ತಾನು ಕಣ್ಣು ಮುಚ್ಕೊಂಡು ನಿದ್ರೆ ಮಾಡ್ತಿದ್ರು, ರಾಜನೀತಿ ಅನ್ನುವಂಥ ತನ್ನ ಕಣ್ಣಿನ ಮೂಲಕ ರಾಜ್ಯದಲ್ಲಿ ನಡೆದಿರುವಂಥ ಎಲ್ಲ ಸಂಗತಿಗಳನ್ನು ಅವನು ಗಮನಕ್ಕೆ ತಂದುಕೊಂಡಿದ್ರೆ ಅವನು ಮಾತ್ರ ಗೌರವಕ್ಕೊಳಗಾಗ್ತಾನೆ. ನಿನ್ನ ಸಾಮ್ರಾಜ್ಯದಲ್ಲಿ ನಡೆದಂಥ ರಾಕ್ಷಸರ ಸಂಹಾರ ಕಾರ್ಯ ಗೂಢಚಾರರ ಮೂಲಕ ನಿನಗೆ ವರದಿ ಆಗೇ ಇಲ್ಲ. ನೀನು ನಿನ್ನ ಈ ಸಾಮ್ರಾಜ್ಯವನ್ನು ಕೂಡಲೇ ವಿಪತ್ತಿಗೊಳ ಮಾಡ್ತಿ, ಸಾಮ್ರಾಜ್ಯ ಎಲ್ಲ ಹಾಳಾಗಿ ಹೋಗ್ತದಂತ. ಆ ರಾವಣ ಅದನ್ನೆಲ್ಲ ಕೇಳಿ ಏನು ಮಾಡಬೇಕು, ಮುಂದೆ ಏನು ಕೆಲಸ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಕೂತ್ಬಿಟ್ಟಿದ್ದ. ಅಕಂಪನ ಹಿಂದೆ ಹೇಳಿದ್ದ. ಆ ಅಕಂಪನ ಸೂಚನೆಗೆ ಅನುಸಾರವಾಗಿ ಮಾರೀಚನ ಕಡೆಗೆ ಹೋಗಿದ್ದ. ಮಾರೀಚ ಆತನನ್ನ ಬೈದು ಹಿಂದೆ ಕಳಿಸಿದ್ದ. ಈ ಮತ್ತೆ ಶೂರ್ಪಣಖಿ ಬಂದು ಹೇಳಿದ್ಲು. ಇದನ್ನೆಲ್ಲ ಕೇಳಿ ಹಾಗಾದ್ರೆ ಇನ್ನು ಮುಂದೆ ಏನು ಮಾಡಬೇಕು, ಯಾರ ಸಲಹೆಯಂತೆ ನಡ್ಕೊಳ್ಬೇಕು ಅಂತ ಆತ ಆಲೋಚನೆ ಮಾಡಿದ. ಶುತ್ವ ಬಲಂ ರಘುಪತೆ ಪರಮಾಪ ಚಿಂತಾಂ ಅಂತ ಹೇಳ್ತದೆ ತಾತ್ಪರ್ಯ ನಿರ್ಣಯ. 14,000 ಜನ ರಾಕ್ಷಸರನ್ನು ಒಬ್ಬನೇ ಕೊಂದ ಅಂತಂದ್ರೆ ಅವನ ಬಲ ಸಾಮಾನ್ಯವಾಗಿದ್ದಿರ್ಲಿಕ್ಕಿಲ್ಲ. ಹಾಗಾಗಿ ಬಹಳ ಚಿಂತೆಗೊಳಗಾದ ರಾವಣ ಅಂತ ತಾತ್ಪರ್ಯ ನಿರ್ಣಯದ 5ನೇ ಅಧ್ಯಾಯದ 38ನೇ ಶ್ಲೋಕದಲ್ಲಿ ಶ್ರವಣ ಮಾಡ್ತೇವೆ. ಹೀಗೆ ಶೂರ್ಪಣಖ ಬಂದು ರಾವಣನಿಗೆ ರಾಜನೀತಿ ಉಪದೇಶವನ್ನು ಮಾಡಿ ಆತನನ್ನ ಪ್ರೇರೇಪಿಸಲಿಕ್ಕೆ ಪ್ರಯತ್ನ ಪಟ್ಟಳು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದ 33ನೇ ಸರ್ಗ ಸಮಾಪ್ತ ಆಗಿದೆ.